ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿರಲಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟು ನಾನು ವೀಡಿಯೋಸ್ ಏನೂ ಮಾಡಿಲ್ಲ. ಬಟ್ ಇವತ್ತು ನನಗೆ ವೀಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಯಾಕಂದರೆ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ನೋಡಿ ನಾನು ಲೈವೆಲ್ಲ ನೋಡ್ತಾ ಇರೋದ್ರಿಂದ ನನಗೂ ಒಂದು ಐಡಿಯಾ ಇದೆ, ಯಾರು ಈ ವಾರ ಹೋಗ್ಬೋದು ಅಥವಾ ಯಾರು ಈ ವಾರ ಉಳ್ಕೋಬೋದು ಅಂತ. ನಮಗೆ ಗೊತ್ತಿರೋ ಹಾಗೆ ಈ ವಾರ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಎಕ್ಸೆಪ್ಟ್ ಧನುಷ್. ಧ್ರುವಂತ್, ಅಶ್ವಿನಿ, ರಘು, ಗಿಲ್ಲಿ, ಕಾವ್ಯ, ರಾಶಿಕಾ ಹಾಗೆ ರಕ್ಷಿತಾ ಇಷ್ಟು ಜನ ಎಲಿಮಿನೇಟ್ ಆಗಿದ್ದಾರೆ. ಬಟ್ ಯಾರು ಈ ವಾರ ಎಲಿಮಿನೇಟ್ ಆಗ್ತಾರೆ ಇದು ತುಂಬ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ರಾಶಿಕಾ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಅನ್ನಿಸ್ತಾ ಇದೆ ಈ ವಾರ ಆ್ಯಸ್ ಪರ್ ವೋಟಿಂಗ್ ಗಿಲ್ಲಿ ಅವರು ಟಾಪಲ್ಲಿದ್ದಾರೆ. ಗಿಲ್ಲಿ ಅವ್ರನ್ನ ಯಾರೂ ಟಚ್ಚು ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ವೋಟಿಂಗ್ ಬಿದ್ದಿದೆ ಅವರಿಗೆ. ತುಂಬ ಅಂದರೆ ತುಂಬ, ಈವನ್ ಸೆಕೆಂಡು ಥರ್ಡಲ್ಲಿ ಇರೋರು ಅಷ್ಟೇ ಅವರು ಪಕ್ಕನೂ ಹೋಗಿ ನಿಲ್ಲಕ್ಕಾಗ್ತಾಯಿಲ್ಲ, ಆ ಥರ ಬೀಭತ್ಸವಾಗಿ ಬೀಳ್ತಾ ಇದೆ ವೋಟಿಂಗು. ಹಾಗೆ ಸೆಕೆಂಡ್ ಪ್ಲೇಸಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಂಗೂ ಪರವಾಗಿಲ್ಲ, ಅಂದರೆ ಗಿಲ್ಲಿ ಕಂಪೇರ್ ಮಾಡಿದರೆ ತುಂಬ ಕಮ್ಮಿನೇ ಓಟ್ ಬೀಳ್ತಿದೆ. ಯಾರೆಲ್ಲ ರಕ್ಷಿತಾ ವಿನ್ನರು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ, ಅಷ್ಟೆಲ್ಲ ಇಲ್ಲ. ಯಾಕಂದರೆ ಗಿಲ್ಲಿಗೆ ಯಾರು ಊಹಿಸೋಕ್ಕೆ ಆಗ್ತಾಯಿಲ್ಲ, ಆ ಮಟ್ಟಿಗೆ ವೋಟಿಂಗ್ ಬಿದ್ದಿದೆ. ಹಾಗಾಗಿ ಸೆಕೆಂಡ್ ಪ್ಲೇಸಲ್ಲಿ ರಕ್ಷಿತಾ ಇದ್ದಾರೆ. ಥರ್ಡ್ ಪ್ಲೇಸಲ್ಲಿ ಕಾವ್ಯ ಅವರಿದ್ದಾರೆ. ಕಾವ್ಯಗೂ ರಕ್ಷಿತಂಗೂ ತುಂಬ ಡಿಫ್ರೆನ್ಸ್ ಏನಿಲ್ಲ. ಇವಾಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಫ್ಯಾನ್ಸು ಗಿಲ್ಲಿಗೆ ಓಟ್ ಹಾಕ್ತಾ ಇದ್ದಾರೆ, ಕಾವ್ಯ ಎಲಿಮಿನೇಟ್ ಆಗ್ತಾಳೆ ಅಂತ ಏನು ಹೇಳ್ತಿದ್ದಾರೆ. ಬಟ್ ಕಾವ್ಯಂಗೂ ಓಟ್ ಇದೆ, ಫ್ಯಾನ್ ಬೇಸ್ ಇದೆ ಅಂತ ಇದ್ರ ಮುಖಾಂತರ ಗೊತ್ತಾಗ್ತಿದೆ ನಮಗೆಲ್ಲ. ಹೌದು, ಕಾವ್ಯ ಅವರು ಥರ್ಡ್ ಪ್ಲೇಸಲ್ಲಿ ವೋಟಿಂಗಲ್ಲಿ ಇದ್ದಾರೆ. ಹಂಗಂತ ಕಾವ್ಯಂಗೂ ರಕ್ಷಿತಂಗೂ ಡಿಫ್ರೆನ್ಸ್ ಇಲ್ವಾ ಅಂದರೆ ಖಂಡಿತ ಇದೆ, ತುಂಬ ಅಂತ ಇಲ್ಲ. ಒಂದು 20,000 ವೋಟಿಂಗ್ ಡಿಫ್ರೆನ್ಸ್ ಇದೆ ಅಷ್ಟೇ, ಜಾಸ್ತಿ ವೋಟಿಂಗ್ ಡಿಫ್ರೆನ್ಸ್ ಏನಿಲ್ಲ. ಹಾಗೆ ಫೋರ್ತ್ ಪ್ಲೇಸಲ್ಲಿ ನಮ್ಮ ಅಶ್ವಿನಿ ಮೇಡಮು ಮತ್ತು ಅಶ್ವಿನಿ ಮೇಡಮ್ ಅಲ್ಲ, ಧ್ರುವಂತ್ ಅವರಿದ್ದಾರೆ. ಈ ಸಲ ಧನುಷ್ ಅವರು ಏನದು ನಾಮಿನೇಷನ್ ಇಲ್ಲದೆ ಕಾರಣ ಮೇ ಬಿ ಧನುಷ್ ಓಟು ಕಾವ್ಯಂಗೆ ಬಿದ್ದಿರಬಹುದೇನೋ ಗೊತ್ತಿಲ್ಲ. ಹಾಗೆ ಫೋರ್ತ್ ಪ್ಲೇಸಲ್ಲಿ ಧನುಷ್ ಅವರಿದ್ದಾರೆ, ಫಿಫ್ತ್ ಪ್ಲೇಸಲ್ಲಿ ಅಶ್ವಿನಿ ಅವರಿದ್ದಾರೆ, ಸಿಕ್ಸ್ತ್ ಪ್ಲೇಸಲ್ಲಿ ರಾಶಿಕಾ ಆ್ಯಂಡ್ ಸೆವೆಂತ್ ಪ್ಲೇಸಲ್ಲಿ ನಮ್ಮ ರಘು ಅವರಿದ್ದಾರೆ. ಬಟ್ ಈ ವಾರ ನೆನ್ನೆದೆಲ್ಲ ಏನಾಯಿತು ನನಗೆ ಗೊತ್ತಿಲ್ಲ. ಮೊನ್ನೆ ಪ್ರಕಾರ ರಘು ಅವರು ಲೀಸ್ಟ್ ವೋಟಿಂಗಲ್ಲಿದ್ದರು. ಬಟ್ ನೆನ್ನೆಲ್ಲ ಏನಾಯಿತು ಗೊತ್ತಿಲ್ಲ, ಯಾರೆಲ್ಲ ವೋಟ್ ಮಾಡಿದ್ರು. ನನಗೆ ಅನ್ನಿಸ್ತಿದೆ ರಘು ಮತ್ತು ರಾಶಿಕಾ ಅಲ್ಲಿ ರಘುನೇ ಹೋಗಬಹುದೇನೋ ಅಂತ. ಯಾಕಂದರೆ ವೋಟಿಂಗ್ ರಘು ಅವರಿಗೆ ರಾಶಿಕಂಗಿಂತ ಕಮ್ಮಿ ಇತ್ತು ನಾನು ನೋಡಿದ ಪ್ರಕಾರ. ಬಟ್ ಬಿಗ್ ಬಾಸ್ ರಾಶಿಕನ್ನ ಏನಕ್ಕೆ ಎಲಿಮಿನೇಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಈ ವಾರ ಮನೆಯಿಂದ ಹೋಗೋದು ರಘು ಅವ್ರು ಅನಿಸುತ್ತೆ, ರಾಶಿಕಾ ಅವ್ರು ಅಲ್ಲ ಅನ್ಬೋದು. ಯಾಕಂದರೆ ಇಲ್ಲಿ ರಘು ಅವ್ರು ಹೋಗೋಕ್ಕೆ ತುಂಬ ಕಾರಣಗಳಿದೆ. ರಘು ಅವರು ಯಾವುದನ್ನೇ ಆದರೂ ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ. ರಾಶಿಕಾ ಮನೇಲಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಸದ್ದಾದರೂ ಮಾಡ್ತಾರೆ, ಮನೇಲಿ ಸ್ವಲ್ಪ ಮಸಾಲ ಹಾಡಾಗುತ್ತೆ. ಬಟ್ ರಘು ಅವರು ಬರೀ ಅಡುಗೆ ಮಾಡಿಕೊಂಡು ಅವ್ರ ಮಾತನ್ನು ಈಗ ರಕ್ಷಿತಾ ಆಡೋದ್ರಿಂದ ರಘು ಅವರಿಗೆ ಅದು ಮೈನಸ್ ಆಗಿರಬಹುದು. ಸೊ ಬಿಗ್ ಬಾಸ್ ಟೀಮವರು ಆಲ್ರೆಡಿ ಕಮ್ಮಿ ವೋಟಿಂಗ್ ಇದೆ, ರಘು ಅವ್ರನ್ನೇ ಕಳಿಸೋಣ ಅನ್ನೋ ಮನಸ್ಥಿತಿಗೆ ಬಂದಿರಬಹುದು ಅಂತ ನನ್ನ ಅನಿಸಿಕೆ. ನೋಡಿ, ಈ ವಿಡಿಯೋ ನೋಡಿ, ಇವತ್ತು ಸಂಜೆ ಇಲ್ಲ ನಾಳೆ ನಮಗೆ ಗೊತ್ತಾಗುತ್ತೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಬಟ್ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ರಾಶಿಕಾ ಎಲಿಮಿನೇಟ್ ಅಂತ ಹೇಳ್ತಿದ್ರು. ಮೊನ್ನೆ ತನಕ ಕಾವ್ಯ ಮಿಡ್-ವೀಕ್ ಎಲಿಮಿನೇಟ್ ಆಗಿದ್ದಾಳೆ ಅಂತ ಹೇಳ್ತಿದ್ರು. ಬಟ್ ನಾವು ಇನ್ಸ್ಟಾಗ್ರಾಮ್ನ ಪೋಸ್ಟ್ಗಳನ್ನ ನಂಬೋದಕ್ಕಾಗೋದಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ವೋಟಿಂಗಲ್ಲಿ ರಾಶಿಕಾ ಮತ್ತು ನಮ್ಮ ರಘು ಅವರು ಲೀಸ್ಟಲ್ಲಿದ್ದರು. ಹಾಗಾಗಿ ಮೇ ಬಿ ರಘುಗಿಂತ ರಾಶಿಕಂಗೆ ಜಾಸ್ತಿ ವೋಟ್ ಬಿದ್ದಿರೋದ್ರಿಂದ ರಘು ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ವೋಟ್ಗಳನ್ನೇ ಮಾಡಿದೆ, ನಾನು ಒಬ್ಬನೇ ವೋಟ್ ಮಾಡಿಬಿಟ್ಟು ಈ ಕ್ಯಾಂಡಿಡೇಟಿಗೆ ಮಾಡಿಲ್ಲ, ನಾನು ಈ ಕ್ಯಾಂಡಿಡೇಟಿಗೆ ವೋಟ್ ಮಾಡಿದ್ದೀನಿ, ಸೊ ಈ ಕ್ಯಾಂಡಿಡೇಟ್ ಹೋಗ್ತಾರೆ ಅನ್ನೋದು ತಪ್ಪು. ಯಾಕಂದರೆ ಎಲ್ಲರಿಗೂ ಅವ್ರವ್ರದ್ದೇ ಫ್ಯಾನ್ಸ್ ಇರ್ತಾರೆ, ಅವರಿಗೆ ಎಷ್ಟು ವೋಟ್ ಹಾಕಬೇಕು ಅವ್ರು ಹಾಕ್ಕೊಂಡಿರ್ತಾರೆ. ಸೊ ನೀವು ಮುಂಚೆನೇ ಈ ಕ್ಯಾಂಡಿಡೇಟ್ ಹೋಗಬಾರ್ದು ಅಂತ ಯಾರು ಏನು ಹೇಳ್ತೀರಾ ಅವರು ಆ ಕ್ಯಾಂಡಿಡೇಟ್ಗೆ ವೋಟ್ ಮಾಡಿಸೋದನ್ನ ಕಲ್ತ್ಕೊಳ್ಳಿ. ಆಮೇಲೆ ಅವ್ರು ಹೋಗ್ಬೇಕು ಅಂತ ಹೇಳೋದು. ನಮಗೆ ಗೊತ್ತಿಲ್ಲ ಯಾರಿಗೆ ಎಷ್ಟು ವೋಟ್ ಬೀಳ್ತಿದೆ, ನಮ್ಮ ಪಕ್ಕದಲ್ಲಿರೋರು ಯಾರಿಗೆ ವೋಟ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲದಿರುವಾಗ ನಾವು ಸುಮ್ಮನೆ ಕಮೆಂಟ್ಗಳನ್ನ ಮಾಡಬಾರ್ದು. ಅವ್ರನ್ನ ಸುಮ್ಮನೆ ಇಡ್ಸ್ಕೊಂಡಿದ್ದಾರೆ ಇಲ್ಲ, ಆ್ಯಕ್ಚುಲಿ ಬಿಗ್ ಬಾಸು ವೋಟಿಂಗ್ ಪ್ರಕಾರನೇ ಕಳಿಸ್ತಾ ಇದ್ದಾರೆ. ಬಟ್ ಅದೇ ರಘು ಅವರಿಗೆ ಲೀಸ್ಟ್ ವೋಟಿಂಗ್ ಬಿದ್ದಿದೆ. ನನ್ನ ಪ್ರಕಾರ ಈ ವಾರ ಮನೆಯಿಂದ ಹೊರಗೆ ಹೋಗ್ತಾ ಇರೋದು ರಘು, ರಾಶಿಕಾ ಅಲ್ಲ. ಇನ್ ಕೇಸ್ ವೋಟಿಂಗ್ ನೋಡಿದೆ ರಘುವನ್ನು ಉಳಿಸ್ಕೋಬೇಕು ಅಂತ ಉಳಿಸ್ಕೊಂಡ್ರೆ ಗೊತ್ತಿಲ್ಲ. ಬಟ್ ವೋಟಿಂಗ್ ಪ್ರಕಾರ ರಘು ಅವರು ಲೀಸ್ಟಲ್ಲಿದ್ದಾರೆ.
ಇಲ್ಲಿ ನನಗೆ ಅನ್ನಿಸ್ತಿರೋದೊಂದು, ರಘು ಅವ್ರ ಮನೆಗೆ ಹೋದ್ರೆ ಕಾರಣ ಏನಿರ್ಬೋದು ಅಂದರೆ, ರಘು ಅವರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಿಲ್ಲ, ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅಲ್ಲಿ ಸ್ಟ್ಯಾಂಡ್ ತೊಗೊತಾ ಇಲ್ಲ. ಇವಾಗ ರಕ್ಷಿತಾ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ರು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ನೀನೇ ಕರೆಕ್ಟು, ನೀನು ಮಾಡು, ಬೇರೆಯವ್ರಿಗೂ ಅಷ್ಟೇ ಡಿಫೆಂಡ್ ಮಾಡ್ಕೊತಿದ್ದಾರೆ ರಕ್ಷಿತನ, ಅದು ತಪ್ಪಾಗ್ತಾ ಇದೆ. ಸೊ ಅದನ್ನು ಮಾಡಿದೆ ಅವರು ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು, ಎಲ್ಲಿ ಮಾತಾಡಬೇಕು ಮಾತಾಡಿದ್ದಿದ್ರೆ ಮೇ ಬಿ ಅವರು ಮನೆಯಲ್ಲೇ ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಅಂತ ನನಗೆ ಅನ್ನಿಸ್ತಿದೆ. ಬಟ್ ರಾಶಿಕಾ ಎಲ್ಲೆಲ್ಲೆಲ್ಲ ಪಾಯಿಂಟ್ ಔಟ್ ಮಾಡಬೇಕು ಮಾಡ್ತಿದ್ದಾಳೆ, ರಕ್ಷಿತನ ಹಿಡ್ದಾಕ್ತಾ ಇದ್ದಾಳೆ. ಸೊ ಅದೊಂದು ಕಾರಣಕ್ಕೋಸ್ಕರ ರಾಶಿಕನ ಉಳಿಸ್ಕೊತಾರೆ ಬಿಗ್ ಬಾಸ್ ಟೀಮ್ ಅವರು. ಯಾಕಂದರೆ ಅವಳಿಗೆ ಲೀಸ್ಟ್ ವೋಟಿಂಗ್ ಏನು ಬಿದ್ದಿಲ್ಲ ರಘು ಅವ್ರಿಗೆ ಕಂಪೇರ್ ಮಾಡಿದೆ. ನೋಡೋಣ ನಾಳೆ ತನಕ ಯಾರು ಎಲಿಮಿನೇಟ್ ಆಗ್ಬೋದು ಅಂತ. ಹಾಗೆ ನಿಮಗೆಲ್ಲ ಯಾರು ಉಳ್ಕೋಬೇಕು ಅಂತ ಇರುತ್ತೆ ಅವರಿಗೆ ಜಾಸ್ತಿ ವೋಟ್ ನೀವು ಹಾಕಿ, ನಿಮ್ಮ ಸರೌಂಡಿಂಗ್ ಇರೋರ ಕಡೆಯಿಂದನೂ ಹಾಕ್ಸಿ. ಆಮೇಲೆ ಅದು ಅನ್ಫೇರ್ ಆದರೆ ಹೇಳೋಣ. ನಾವು ಒಬ್ಬರೇ ವೋಟ್ ಮಾಡಿಬಿಟ್ಟು ವೋಟ್ ಹಾಕ್ಸಿದ್ದೀವಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂದರೆ ತಪ್ಪಾಗುತ್ತೆ. ತುಂಬ ಜನ ವೋಟ್ ಮಾಡಬೇಕಾಗುತ್ತೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ಹಾಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.